ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾವಂಟಿ ಚಾನಲ್. ನಾನು ಎಲ್ಲಿಗೆ ಬಂದಿದ್ದೀನಂದರೆ ತಮಿಳುನಾಡು ಸ್ಟೇಟ್ನ ತಿರುವಣ್ಣಾಮಲೈ ಜಿಲ್ಲೆಯ ಅರುಣಾಚಲೇಶ್ವರ ಟೆಂಪಲ್ಗೆ. ನಾವು ಟೆಂಪಲಲ್ಲಿ ಬಂದ್ವಿ. ಬರುತ್ತಲೇ ದೇವಿ ಮೆರವಣಿಗೆ ನಡೀತಿತ್ತು. ಹಾಗೆ ಅವರು ದೇವ್ರ ಕುಂಕುಮ ಎಲ್ರಿಗೂ ಕೊಡ್ಲತ್ತಿರು. ನಾನು ಹೋಗಿ ಆ ಕುಂಕುಮನ ತೊಗೊಂಡು ಬಂದು ಸ್ವಲ್ಪ ಅಜ್ಜಿಗೆ ಮತ್ತು ನನ್ನ ಫ್ರೆಂಡಿಗೂ ಕೊಟ್ಟೆ. ಅವರು ಅವ್ರವ್ರ ಹಣೆಗೆ ಹಚ್ಕೊಂಡ್ರು, ನಾನು ನನ್ನ ಹಣೆಗೆ ಹಚ್ಕೊಂಡೆ. ಮೇಲೆ ಹಚ್ಕೊಂಡಾದ್ಮೇಲೆ ಮತ್ತೆ ನಾವೆಲ್ಲ ಕಲಿತು ದೇವ್ರ ಟೆಂಪಲ್ ಹತ್ರ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಮುಂಚೆನೇ ನಾವು ಒಂದು ರೀಲ್ಸಲ್ಲಿ ನೋಡಿದ್ವಿ, ಅಲ್ಲಿ ಲಾಕರ್ ಫೆಸಿಲಿಟಿ ಇದೆ ಅನ್ನೋದನ್ನ. ಹಾಗಾಗಿ ನಾವು ಲಾಕರ್ ಫೆಸಿಲಿಟಿ ಇರೋ ಜಾಗನ ಹುಡ್ಕೊಂಡೋಗಿ ನಾವು ಲಾಕರ್ನ ತೊಗೊಂಡು 300 ರುಪೀಸ್ ಡಿಪಾಸಿಟ್ ಕೊಟ್ವಿ. ಬರುವಾಗ ಅವ್ರು ಮತ್ತೆ ನಮಗೆ 200 ರುಪೀಸ್ ವಾಪಸ್ ಕೊಟ್ಟಿದ್ರು. ಆಮೇಲೆ ಅಜ್ಜಿದೊಂದು ಹರಕೆ ಇತ್ತಂತೆ. ಆ ಹರಕೆನ ತೀರ್ಸಕ್ಕಂತ ದೀಪ ಎಲ್ಲ ಹಚ್ಬಿಟ್ಟು ಸ್ವಲ್ಪ ದೀಪ ಹಚ್ಚಕ್ಕೆ ಲೇಟ್ ಆಗ್ತಿತ್ತು, ಯಾಕಂದರೆ ಗಾಳಿ ಇತ್ತು. ರಾತ್ರಿ 3 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಬಂದಿದ್ವಲ್ಲ, ಗಾಳಿನೂ ಅಷ್ಟೇ ಬರ್ತಾ ಇತ್ತು. ಅಲ್ಲಿಂದ ದೀಪ ಹಚ್ಬಿಟ್ಟು ಅವರು ದೇವರಿಗೆ ದೀಪ ಬೆಳಗಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ನನ್ನ ಫ್ರೆಂಡನ್ನು ದೀಪನೇ ಹಚ್ಬಿಟ್ಟು ಅಜ್ಜಿ ಕೈಯಲ್ಲೂ ಕೊಟ್ಟ. ಅಜ್ಜಿ ಅದನ್ನು ಬೆಳಗ್ಬಿಟ್ಟು ಅಲ್ಲಿಂದ ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಯಿತು. ಆವಾಗ ಅಜ್ಜಿ ಫುಲ್ ಎನರ್ಜೆಟಿಕ್ ಆಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರಿಂದ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ನಾನೇನು ಅಜ್ಜಿ ರೇಂಜಲ್ಲಂತೂ ಹೋಗ್ತಿರ್ಲಿಲ್ಲ, ಯಾಕಂದರೆ ನಾವು ಅಷ್ಟೊಂದು ಓಡಾಡಿರೋರು ಅಲ್ಲ, ಓಡ್ತಾನೂ ಇರಲಿಲ್ಲ. ಅಜ್ಜಿ ಮಾತ್ರ ಸ್ಪೀಡಾಗಿ ಹೋಗ್ತಾಯಿದ್ರು. ಬಟ್ ಆ ಅಜ್ಜಿನ ನೋಡಿಬಿಟ್ಟು ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು. ಯಾರಂತಲೇ ನಮಗೆ ಗೊತ್ತಿಲ್ಲ. ಈ ಅಜ್ಜಿಯವರು ಮೈಸೂರಿನವರು. ಇವರು ಅದೇ ಟೆಂಪಲ್ಗೆ ಬರ್ತಾಯಿದ್ರು. ಅವರು ಅದೇ ಬಸ್ ಸ್ಟಾಪಲ್ಲಿ ಬಂದು ನಿಂತಿದ್ರು. ಆಮೇಲೆ ನಮಗೆ ಅವ್ರಿಗೆ ಪರಿಚಯ ಆಯಿತು. ಪರಿಚಯ ಆದಮೇಲೆ ಅಜ್ಜಿ ಅವ್ರ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಅಜ್ಜಿ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ, ಆಮೇಲೆ ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ನಾನು ಅಜ್ಜಿ ಎಷ್ಟು ಕ್ಲೆವರ್ ಇದ್ದಾರಲ್ಲ, ಅಜ್ಜಿ ಎಷ್ಟು ಶಾರ್ಪ್ ಆಗಿದ್ದಾರೆ, ನಮ್ಮಮ್ಮನೂ ಹಿಂಗಿದ್ದಿದ್ರೆ ಹೆಂಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ, ಆಮೇಲೆ ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೆ. ಆಮೇಲೆ ನನ್ನ ಫ್ರೆಂಡ್ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ದೆ, ನೋಡ್ರಿ ಅಲ್ಲಿ ಈ ಅಜ್ಜಿ ಹೆಂಗೆ ಹೋಗ್ಲತ್ತಾರ, ನೀವು ನೋಡ್ರಿ ಎಷ್ಟು ನಿಧಾನಕ್ಕೆ ಹೋಗ್ಲತ್ತೀರಿ, ಸ್ವಲ್ಪ ಸ್ಪೀಡಾಗಿ ನಡೀರಿ, ನಾನು ನಿಮ್ಮದು ವೀಡಿಯೋ ಮಾಡ್ಲತ್ತೀನಿ ಅಂತಂದ. ಬಟ್ ಆ್ಯಕ್ಚುಲಿ ನನಗೇನು ವೀಡಿಯೋ ಮಾಡಬೇಕನ್ನೋ ಐಡಿಯಾನೇ ಸ್ವಲ್ಪನೂ ಇರಲಿಲ್ಲ. ಅವನೇ ಎಲ್ಲ ವೀಡಿಯೋ ಮಾಡಿಕೊಟ್ಟಿದ್ದು. ನನಗಂತೂ ಅರ್ಧ ನಡೆದು ಫುಲ್ಲು ಕಾಲೆಲ್ಲ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕಾಲೆಲ್ಲ ಉರಿ ಅನ್ನೋಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅಜ್ಜಿ ನನ್ನ ಮುಖ ನೋಡ್ತಿದ್ರು, ಪಾಪ ನಡೀತಿದ್ದಾಳೆ, ಅಂದರೆ ಎಲ್ಲೂ ನಡೆದಿಲ್ವೇನೋ ಅನ್ನೋ ಥರನೇ ನೋಡ್ತಿದ್ರು. ನಾನಂದೆ, ನಾನು ಎಲ್ಲೂ ನಡೆದಿಲ್ಲ ಅಜ್ಜಿ, ನಮ್ಮೂರಲ್ಲೇ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಇಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವಾಗೇನು ಇಲ್ಲೇನು ಅಷ್ಟೊಂದೇನು ಕೆಲಸ ಇರಲ್ಲ, ಏನಿರಲ್ಲ, ಬರೀ ಹೋಗೋದು, ತಿನ್ನೋದು, ಕೂತ್ಕೊಳ್ಳೋದು, ಬರೋದು, ಅಷ್ಟಕ್ಕಷ್ಟೇ ಕೆಲಸ. ಅದೇನು ಅಷ್ಟು ಭಾರ ಅನಿಸಲ್ಲ. ಬಟ್ ನೀವು ನಡೀತಿದ್ದು ನೋಡಿ ನನಗೆ ಸ್ವಲ್ಪ ಇದು ಅನ್ನಿಸ್ತಿತ್ತು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಲ್ಲೊಂದು ಫೋಟೋ ತೊಗೊಳ್ರಿ ನೀವಿಬ್ಬರು ಅಂತ ಹೇಳಿ ನನ್ನ ಫ್ರೆಂಡ್ ಅಂದ. ಸರಿ ತೊಗೊಳ್ತೀವಿ, ಅಜ್ಜಿನೂ ನಿಲ್ಲಿಸ್ಕೊರಿ ಅಂತಂದ. ಓಕೆ ಅಂತ ಹೇಳಿಬಿಟ್ಟು ಹಂಗೊಂದು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಅಷ್ಟು ನಡೆದು ಗಿರಿ ಪ್ರದಕ್ಷಿಣೆ ಅಂದ್ರೇ ಫುಲ್ಲು ಟೆಂಪಲ್ ಸುತ್ತು, ಅಂದರೆ ಮಧ್ಯದಲ್ಲಿ ಟೆಂಪಲ್ ಇರುತ್ತೆ, ಸುತ್ತ ಬೆಟ್ಟ ಇರುತ್ತೆ, ಅದನ್ನು ಸುತ್ತದೇ ಗಿರಿ ಪ್ರದಕ್ಷಿಣೆ ಅಂತೆ. ಅದೂ 14 ಕಿಲೋಮೀಟರ್ ಏನೋ ಇತ್ತಪ್ಪ ಸಮಥಿಂಗು, ನಂಗೆ ಅಷ್ಟೊಂದು ಇದು ಐಡಿಯಾ ಬರ್ತಿಲ್ಲ. ಅಷ್ಟು ಸುತ್ತಿ, ಅಂದರೆ ರಾತ್ರಿ 3 ಗಂಟೆಗೆ ನಡೀತಿರೋರು ಬೆಳಗ್ಗೆವರೆಗೂ ನಡೀತಾನೆ ಇದ್ವಿ. ಆವಾಗ ಸ್ವಲ್ಪ ಆಗಿ ಬೆಳಕು ಸ್ಟಾರ್ಟ್ ಆಯಿತು. ಅಲ್ಲೊಂದು ಓಕೆ ಥರ ಇತ್ತು. 6-7:30 ನಿಯರ್ ಏನೋ ಫುಲ್ ಕ್ಲಿಯರಾಗಿ ಬೆಳಕು ಬಂದಿರೋದು. ಅಲ್ಲಿವರೆಗೂ ನಡೀತಾನೆ ಇದ್ವಿ. ನಾನಂದರೆ ಇನ್ನೊಂದು ಸ್ವಲ್ಪ ಇರ್ಬೋದು ಅಂತ. ಬಟ್ ನಾವು ಅಂದ್ಕೊಂಡಾಗ ಅದು ಇನ್ನೊಂದು ಸ್ವಲ್ಪ ಇರಲಿಲ್ಲ, ಇನ್ನೂ 5 ಕಿಲೋಮೀಟರ್ ಅಂತ ಇತ್ತು. ನನಗೆ ಅವಾಗಂತೂ ಕೇಳೋದೇ ಬೇಡ, ನನಗೆ ಆಗ್ತಾನೇ ಇರಲಿಲ್ಲ. ಈ ಟೆಂಪಲ್ಲಿಗೆ ನಾನು ಒಬ್ಬಳೇ ಬರೋದಾಗಿದ್ದರೆ ಬರ್ತಾನೆ ಇರಲಿಲ್ಲ ಅನಿಸುತ್ತೆ. ನನ್ನ ಬರ್ತಡೇ ದಿನ ನನ್ನ ಫ್ರೆಂಡಿಗೆ ಅವ್ನು ನನಗೆ ವಿಶ್ ಮಾಡಬೇಕು ಅಂತ ಫೋನ್ ಮಾಡಿದಾಗ ಮಾತಾಡ್ದ. ಯಾಕ್ರಿ ಬೇಜಾರಲ್ಲಿದ್ದೀರಾ ಅಂತ ಕೇಳ್ದ. ಆವಾಗ ನಾನಂದೆ, ನಾನು ಟೆಂಪಲ್ಗೆ ಹೋಗ್ಬೇಕಂದಿದ್ದೆ, ಯಾಕೋ ನಂಗೆ ಬೇಜಾರಾಗ್ತಿದೆ, ಅದು ಆ ಟೆಂಪಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಒಬ್ಬಳೇ ಹೋಗಬೇಕು ಅಂತಲೂ ಅಂದ್ಕೊಂಡು ಡಿಸ್ಕಸ್ ಮಾಡಿದ್ದೆ. ಅದಕ್ಕೆ ಒಬ್ಬರು ಹೋಗೋದು ಸೇಫ್ ಅಲ್ಲ, ನಾನು ಬಂದರೆ ಪರವಾಗಿಲ್ಲ ಅಂತ ಕೇಳಿಬಿಟ್ಟು ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ದ. ಹಾಗಾಗಿ ನನಗನ್ಸಿರೋದೊಂದೇ, 100 ಜನ ಫ್ರೆಂಡ್ಸ್ ಇರೋದಕ್ಕಿಂತ ಲೈಫಲ್ಲಿ ಒಬ್ಬರು ಫ್ರೆಂಡ್ಸ್ ಇರೋದೇ ಬೆಸ್ಟು. ಆ ಥರ ಫ್ರೆಂಡ್ಸಲ್ಲಿ ನನಗೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅನಿಸಿರೋದು ನನ್ನ ಲೈಫಲ್ಲಿ ಇವರೊಬ್ಬರು ಇನ್ನೊಬ್ಬರು. ಇಲ್ಲಿ ನೋಡೋಕ್ಕೇ ಆ ಗಿರಿ ಪ್ರದಕ್ಷಿಣೆ ಅನ್ನೋದು, ಆ ಬೆಟ್ಟನೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಆ ಹುಡುಗಿ ಬಂದಲ್ಲ, ಅಲ್ಲಂತೂ ನನಗೆ ಆಗ್ತಾನೇ ಇರಲಿಲ್ಲ. ಯಾಕಂದರೆ ನಾವು ಅಲ್ಲಿ ಲಾಸ್ಟಿಂದ ಫಸ್ಟಿಗೆ ಬರೋಷ್ಟರಲ್ಲೇ ನಮ್ಮದು ಲೈನು ಫುಲ್ಲು. ಆಮೇಲೆ 10 ಗಂಟೆ ಆಗುತ್ತೋ ಏನು 11 ಗಂಟೆ ಆಗುತ್ತೋ ಅಂತ ಅಂದ್ಬಿಟ್ಟು ನಾವೆಲ್ಲ ಅಲ್ಲಿ ಹೋಗಲಿಲ್ಲ, ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಎಷ್ಟೋ ದಪ್ಪ ಇರೋರು ಕೂಡ ಅಲ್ಲಿಂದ ಬರ್ತಾಯಿದ್ರು. ಆಮೇಲೆ ನನ್ನ ಫ್ರೆಂಡು ಒಂದು ರೀಲ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ಫೋಟೋ ಎಲ್ಲ ತೊಗೊಂಡು ಆಮೇಲೆ ಹೋದ್ವಿ.
ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಹತ್ರದಿಂದ ಗೋಪುರ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಅಂದ್ಕೊಂಡು ನಾವು ಹತ್ತಿರ ಇದ್ದೀವಿ ಅಂತ. ಬಟ್ ನಾವು ಹತ್ತಿರ ಏನಿರಲಿಲ್ಲ. ನಾವು ಯಾವಾಗ ಗೋಪುರ ಹತ್ರ ಬರುತ್ತೋ ಆವಾಗ ನಮಗೆ ಇನ್ನೂ ನಡೆಯೋಕ್ಕಾಗಲ್ಲ ಅನ್ನೋ ಫೀಲ್ ಬರುತ್ತೆ. ಬಟ್ ಓಕೆ, ನಾವು ಹತ್ರನೇ ಬಂದ್ವಿ. ಗೋಪುರ ಆ 5 ಗೋಪುರದಿಂದನೇ ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಾ ಇತ್ತು. ನಾವು ಎಲ್ಲಿ ಬಂದ್ರೂ ಇಲ್ಲೇ ಬಂದಿದ್ದೀವಿ ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು. ಟೆಂಪಲ್ ಒಳಗಡೆನೇ ಹೋಗಿಲ್ಲ ನಾವು ಇನ್ನೂ. ಟೆಂಪಲ್ ಒಳಗಡೆ ಸ್ಟಾರ್ಟಿಂಗಲ್ಲೇ ಏನಿಲ್ಲ ಅಂದ್ರೇ 1.5 ಕಿಲೋಮೀಟರ್ ಇತ್ತು ಅನಿಸುತ್ತೆ. ಅಷ್ಟು ಸುತ್ತೋಷ್ಟರಲ್ಲೇ ನಮ್ಮ ದಿನ ಕಳೆದೋಗುತ್ತೇನೋ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಆಮೇಲೆ ನೋಡೋಕ್ಕೆ ಪ್ಲೇಸು ತುಂಬ ಚೆನ್ನಾಗಿದೆ. ಏನು ಅಂದ್ಕೊಂಡದ್ದಾಗುತ್ತೆ ಅನ್ನೋದೊಂದು ಮನಸ್ಥಿತಿಯಿಂದನೇ ಇಲ್ಲಿ ಬಂದಿರೋದು. ಆಮೇಲೆ ತುಂಬ ಜನನೂ ಹೇಳಿದ್ದು ಇಲ್ಲಿ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ನಾವು ಬಂದಿದ್ದು. ನೋಡ್ರಿ ಗೋಪುರ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ಎಷ್ಟೊಂದು ಹೈಟ್ ಇದೆ. ಅವ್ರದ್ದೆಲ್ಲ ಎಷ್ಟು ತಲೆ ಓಡಿಸಿ ಮಾಡಿದಾರಲ್ಲ ಆವಾಗಿನ ಕಾಲದಲ್ಲಿ. ಕಲ್ಯಾಣಿನೂ ವ್ಯೂಸ್ ತೊಗೊಂಡೆ, ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಎಲ್ಲ ಎಷ್ಟು ನೀಟಾಗಿತ್ತು ಅಂದರೆ ಕಲ್ಯಾಣಿ ಒಳಗಡೆ ಯಾರಿಗೂ ಬಿಟ್ಟಿಲ್ಲ ಅನಿಸುತ್ತೆ. ಹಾಗಾಗಿ ಅದು ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಈ ಟೆಂಪಲ್ನ ವಿಶೇಷವೇನೆಂದರೆ ಪಂಚಭೂತ ಸ್ಥಳಗಳಲ್ಲಿ ಅಗ್ನಿ ಅಂಶವನ್ನು ಪ್ರತಿನಿಧಿಸುವುದರಿಂದ ಇದು ವಿಶೇಷವಾಗಿದೆ. ಮತ್ತು ಇದರ ಸುತ್ತಲ 5 ಗೋಪುರಗಳಿಂದ ಇದು ನೋಡಲು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನಾವು ಗಿರಿ ಪ್ರದಕ್ಷಿಣೆ ಹಾಕಿ ಬಂದು ಟೆಂಪಲ್ನ ಸುತ್ತುವರೆದು ದೇವ್ರದ್ದು ಒಳಗಡೆ ದರ್ಶನಕ್ಕಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿರೋರೆಲ್ಲ ನಾವು ನಡೆಯೋದು ನೋಡಿಬಿಟ್ಟು, ಆಮೇಲೆ ನಾನು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋದು ನೋಡಿಬಿಟ್ಟು, ಗಿರಿ ಪ್ರದಕ್ಷಿಣೆ ಹಾಕಿದ್ದೀರಾ, ಪರವಾಗಿಲ್ಲ, ಎಲ್ಲ ಒಳ್ಳೆಯದಾಗುತ್ತೆ, ಒಳ್ಳೆಯದೇ ಆಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರಿ. ಏನಾಗಲ್ಲ, ಸ್ವಲ್ಪ ನೋವಾಗುತ್ತಷ್ಟೇ ಅಂತ ಹೇಳಿಬಿಟ್ಟು ಸ್ವಲ್ಪ ಇದು ಮಾಡ್ತಿದ್ರು. ಆಮೇಲೆ ಈ ಲೈನಲ್ಲಿ ನಮ್ಮೂರಲ್ಲಿ ರೆಡ್ಡಿ ಅಂಕಲ್ ಮಗ ಶ್ರೀನಾಥ್ ಅಣ್ಣನ ಒಟ್ಟಿನಲ್ಲಿ ಅಣ್ಣನ ಹೆಸರು ಗೊತ್ತಿಲ್ಲ, ಬಟ್ ಆ ಅಣ್ಣ ಸಿಕ್ಕಿದ್ದ. ಆಮೇಲೆ ಅವನು ಶ್ವೇತಾನ ಅಂತ ನನ್ನ ಫ್ರೆಂಡಿಗೆ ಕೇಳ್ದ. ಹೌದು ಅವರೇ ಅಂತ ಅವನು ಹೇಳ್ದ. ಆಮೇಲೆ ಕನ್ಫರ್ಮಿಗೆ ನೇರವಾಗಿ ಹೋಗಿ ಅವಳನ್ನ ಹೇಗೆ ಮಾತಾಡಲಿ ಅಂತ ಅವನ್ನ ಕೇಳಿಬಿಟ್ಟ. ಆಮೇಲೆ ನನಗೂ ಡೌಟ್ ಇತ್ತು ಅವನೇನೋ ಅಲ್ವ ಅಂತ ಹೇಳ್ಬಿಟ್ಟು. ಆಮೇಲೆ ಅವನೇ ಇದ್ದ, ಅವನು ಬಂದು ಮಾತಾಡ್ಸೋ ತುಂಬ ಖುಷಿಯಾಯಿತು. ಯಾವುದೋ ಒಂದು ದೂರದ ಊರಲ್ಲಿ ಯಾರೋ ಒಬ್ಬರು ನಮ್ಗೆ ಗೊತ್ತಿರೋರು ಸಿಕ್ಕಾಗ ಆಗೋ ಖುಷಿನೇ ಬೇರೆ ಅನ್ನೋ ಥರ ಫೀಲ್ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಹೇಳಿದೆ, ನಮ್ಮ ಅಕ್ಕನ ಮದುವೆ ಟೈಮಲ್ಲೆಲ್ಲ ಅವ್ರ ಹತ್ರನೇ ನಾವು ಎಲ್ಲ ಸಾಮಾನು ಖರೀದಿ ಮಾಡಿದ್ದು ಅಂತ. ನಮ್ಮ ದರ್ಶನ ಆಗೋಕ್ಕೆ 11 ಗಂಟೆ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಗೋಪುರನೆಲ್ಲ ಒಂದು ಸ್ವಲ್ಪ ನೀಟಾಗಿ ವೀಡಿಯೋ ಮಾಡಿಕೊಂಡು ದರ್ಶನನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಆದ್ವಿ. ಇಷ್ಟೇ ನನ್ನ ಬ್ಲಾಗು.